ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀವಿ ಬನ್ನಿ. ಮೊದಲು ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರಿಗೆ 3 ಚಮಚದಷ್ಟು ಅಡಿಗೆ ಎಣ್ಣೆ ಹಾಕಿ, ಮತ್ತೆ ಅದಕ್ಕೆ ಬೇಕಾಗಿರೋ ಮಸಾಲ ಐಟಮ್ ಅಂದ್ರೆ ಸ್ವಲ್ಪ ಮರಾಠಿ ಮೊಗ್ಗು, ಮತ್ತೆ ಸ್ವಲ್ಪ ಲವಂಗ, ಮತ್ತೆ ಚಕ್ಕೆ, ಮತ್ತೆ ಏಲಕ್ಕಿ, ಮತ್ತೆ ಸ್ವಲ್ಪ ಪಲಾವ್ ಎಲೆ ಅಷ್ಟು ತಗೊಳ್ಳಿ. ಇದನ್ನ ಸಿಂಪಲ್ ಆಗಿ ಬ್ಯಾಚುಲರ್ ಕೂಡ ಅವ್ರ ರೂಮಲ್ಲಿ ಮಾಡ್ಬೋದು, ಮತ್ತೆ ಅಡಿಗೆ ಯಾರಿಗಷ್ಟು ಬರಲ್ಲ ಅವರು ಕೂಡ ಈಸಿಯಾಗಿ ಮಾಡ್ಬೋದು ಇದನ್ನ. ಈಗ ಮಸಾಲೆ ಐಟಮ್ನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ, ಮತ್ತೆ ನಾವಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ವಿ, ಈರುಳ್ಳಿ ಕಟ್ ಮಾಡಿರೋದನ್ನ ಅದ್ರೊಳಗೆ ಫ್ರೈ ಮಾಡಿ. ಅದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅದು ನೀಟಾಗಿ ಆವಾಗ ಟೇಸ್ಟ್ ಬರುತ್ತೆ, ಬ್ರೌನ್ ಕಲರ್ ಬರೋ ಥರ ಆದರೆ. ಆ ಈರುಳ್ಳಿ ಈಗ ಫ್ರೈ ಆಗ್ತಾ ಇರಲಿ, ನಾವೀಗ ಮಟನ್ ವಾಶ್ ಮಾಡೋಣ. ನಾವಿಲ್ಲಿ 1/2 kg ಮಟನ್ ತೊಗೊಂಡಿದ್ದೀವಿ, ಅದು ಎಳೆ ಮಾಂಸ ಇದೆ. ಎಳೆದಾದರೆ ನೀಟಾಗಿ ಬೇಯುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ವಾಟ್ರಲ್ಲಿ ನೀಟಾಗಿ ಆ ಜಿಡ್ಡಿನ ಅಂಶ ಹೋಗೋವರೆಗೂ ವಾಶ್ ಮಾಡಿ, ಮತ್ತು ಅದು 1/2 kg ಮಟನ್ ಏನಿದೆ ಆ ಕುಕ್ಕರಲ್ಲಿರೋ ಎಣ್ಣೆ ಮತ್ತು ಮಸಾಲೆ ಐಟಮ್ಗಳಿಗೆ ಹಾಕಿ ನೀಟಾಗಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಅದು ಮಿಕ್ಸ್ ಮಾಡೋಣ. ಅದೆಲ್ಲ ಮಸಾಲೆ ಐಟಮ್ ಮಿಕ್ಸ್ ಆಗಬೇಕು. ಈಗ ನಾವು ಕುಕ್ಕರ್ನ ಯಾಕೆ ತೊಗೊಂಡಿದ್ದೀವಿ ಅಂದರೆ ಮಾಂಸ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಕುಕ್ಕರ್ನ ಚೂಸ್ ಮಾಡಿದ್ದೀವಿ. ನಾವೀಗ ಇಲ್ಲಿ ಬಿರಿಯಾನಿಗೆ ಈಗ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕಿದ್ವಿ, ಮತ್ತು ಒಂದು ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅದಾದಮೇಲೆ ಅದಕ್ಕೆ ಸಾಂಬಾರು ಸೊಪ್ಪು, ಬೇಕಾದರೆ ಸ್ವಲ್ಪ ಖಾರ ಪುಡಿನೂ ಹಾಕ್ಬೋದು ಇದಕ್ಕೆ ಈಗ ಖಾರ ರುಬ್ಕೊಳ್ಳುವಾಗ. ಈಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಈಗ ಖಾರ ರುಬ್ಕೊಂಡಾಯ್ತು. ಈಗ ಬೇಯ್ತಿರೋ ಮಟನ್ ಒಳಕ್ಕೆ ರುಬ್ಕೊಂಡಿರೋ ಖಾರ ಹಾಕೋಣ. ಈಗ ಖಾರ ಮಟನಿಗೆಲ್ಲ ಹಚ್ಚಬೇಕು, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಮಟನ್ನ ಬೇಯಕ್ಕೆ ಬಿಡೋಣ. ಈಗ ಬೆಂದಿರೋ ಮಟನ್ ಒಳಕ್ಕೆ ನಾವು ಮಟನ್ ಬಿರಿಯಾನಿ ಮಸಾಲ ಪೌಡ್ರ್ ಹಾಕೋಣ. ಮಸಾಲ ಪೌಡ್ರ್ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ. ಈಗ 1-2 ಚಮಚದಷ್ಟು ಉಪ್ಪು ಹಾಕೋಣ. ನೀವು ಬೇಕಾದ್ರೆ ಪುಡಿ ಉಪ್ಪು ಯೂಸ್ ಮಾಡ್ಬೋದು ಅಥವಾ ಕಲ್ಲುಪ್ಪು ಯೂಸ್ ಮಾಡ್ಬೋದು. ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಮಟನ್ ಬೇಯ್ತಾ ಇರಲಿ, ನಾವೀಗ ರೈಸ್ ವಾಶ್ ಮಾಡೋಣ. ನಾವಿಲ್ಲಿ 1/2 kg ಬುಲೆಟ್ ರೈಸ್ ತೊಗೊಂಡಿದ್ದೀವಿ. ಬಿರಿಯಾನಿಗೆ ನೀವು ಯಾವ ರೈಸ್ ತೊಗೊತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಟೇಸ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀವಿ. ಅದನ್ನು ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡಿ ಅದನ್ನೀಗ ಬೆಂದಿರೋ ಮಟನ್ ಒಳಗೆ ಹಾಕೋಣ. ಈಗ ರೈಸ್ ಹಾಕಾಯ್ತು, ಅದನ್ನು ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಅದಕ್ಕೆ 2.5 ಲೋಟದಷ್ಟು ನೀರು ಹಾಕೋಣ. ನೀರು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ. ಈಗ ಕುಕ್ಕರ್ ಕ್ಯಾಪು ಕ್ಲೋಸ್ ಮಾಡಿ 1 ವಿಷಲ್ ಆಗೋವರೆಗೂ ಬಿಡೋಣ. ಈಗ ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಮಟನ್ ಬಿರಿಯಾನಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. Thank you for watching.